ನಮಸ್ಕಾರಗಳು. ಇವತ್ತು ಈ ದಿನ ಒಂದು ನಿಮ್ಮೆಲ್ಲರಿಗೂ ವಿಶೇಷ ದಿನ. ಈ ವಿಶೇಷ ದಿನ ಏನಪ್ಪಾ ಅಂತ ಹೇಳಿದ್ರೆ ಸೆಪ್ಟೆಂಬರ್ 12, 2025-26ನೇ ಈ ದಿನ ವಿಶ್ವ ಅಜ್ಜ ಅಜ್ಜಿಯಂದಿರ ದಿನ ಅಂತ ಹೇಳಿ ನಾವು ಆಚರಿಸ್ತೀವಿ. ಅದನ್ನ ನಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡು ನಿಮ್ಮನ್ನೆಲ್ಲ ಕರೆದಿದ್ದಕ್ಕೆ ಎಲ್ಲ ಖುಷಿಯಾಗಿ ಬಂದು ಇಲ್ಲಿ ಆಸೀನರಾಗಿದ್ದೀರಿ. ನಿಮಗೆ ಸ್ವಾಗತ. ಜ್ಞಾನದಿಂದ ಹೇಳಿದವರ ಮಾತು ಕೇಳದಿದ್ದರೂ ಪರವಾಗಿಲ್ಲ, ಆದರೆ ಅನುಭವದಿಂದ ಹೇಳಿದವರ ಮಾತು ಖಚಿತವಾಗಿ ಕೇಳಲೇಬೇಕು. ಅಂತ ಅನುಭವದ ಮಾತುಗಳನ್ನ ನಮ್ಗೆ ಅಜ್ಜ ಅಜ್ಜಿಯಂದ್ರು ಉಚಿತವಾಗಿ ಹೇಳ್ತಾರೆ. ಜೀವನದುದ್ದಕ್ಕೂ ಉಚಿತವಾಗಿ ನಮಗೆ ಸಲಹೆಗಳನ್ನ ಕೊಡ್ತಾರೆ, ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ, ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅವರೊಂಥರ ನಮ್ಗೆ ಬ್ಯಾಕ್ ಬೋನ್, ನಮ್ಗೆ ಶಕ್ತಿಯಾಗಿ ನಮ್ಮ ಜೀವನದಲ್ಲಿ ಇರ್ತಾರೆ, ನಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನ ಹಾಕ್ತಾರೆ. ಅಂತಹ ಗೌರವಾನ್ವಿತ ಅಜ್ಜ ಅಜ್ಜಿಯಂದರಿಗೆ ಈಗಿನ ಒಂದು ವಿಶೇಷವಾದಂತಹ ನಮನ. ಸೊ ಈ ದಿನದ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭಿಸಲಿಕ್ಕೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯರು ಬರುತ್ತಿದ್ದಾರೆ. शान्तं महादेवसुतं गुरुगुहनुतं मारकोटि प्रकाशं शान्तं महाकाव्यनाटकादिप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि महागणपतिं मनसा स्मरामि. ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಸಹ ಶಿಕ್ಷಕರಿಗೆ ವಂದನೆಗಳು. ಈಗ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಎಲ್ಲರನ್ನು ಸ್ವಾಗತಿಸಲು ಅರ್ಪಿತಾ ಮೇಡಮ್ ಅವರು ಬರ್ತಾ ಇದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಅರ್ಪಿತಾ. 2025-26ನೇ ಸಾಲಿನ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕಾರ್ಯಕ್ರಮವನ್ನು ಇಂದು ನಮ್ಮ ಶಾಲೆಯಲ್ಲಿ ಏರ್ಪಡಿಸುವುದಾಗಿ ನಿಮಗೆ ತಿಳಿಯಪಡಿಸಿದಾಗ ನೀವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಶಾಲೆಯ ಪುಟಾಣಿಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಬಯಸಿದಂತಹ ಅರ್ಪಿತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಇವತ್ತು ನಿಮಗೆ ಎಲ್ಲರನ್ನೂ ಇಲ್ಲಿ ಕರೆ ತಂದುಬಿಟ್ಟು ನಿಮ್ಗೊಂದಷ್ಟು ಖುಷಿಯನ್ನ ವ್ಯಕ್ತಪಡಿಸೋದಕ್ಕೆ ಅಥವಾ ನೀವು ಖುಷಿಯಾಗಿರ್ಲಿಕ್ಕೆ ನಮ್ಮ UKG ಕಿಡ್ಸ್ ವೇದಿಕೆ ಮೇಲೆ ಬಂದು ರೈಮ್ಸ್ ಅನ್ನ ಹಾಡ್ತಾರೆ. ಎಲ್ಲರನ್ನು ಮನರಂಜಿಸಲಿದ್ದಾರೆ. ಪ್ಲೀಸ್ ಕಮ್ ಆನ್ ದ ಸ್ಟೇಜ್ UKG ಕಿಡ್ಸ್.
ಇರ್ತೀರಾ, ಜೊತೆಲೇ ಇರ್ತೀರಾ, ಆದ್ರೆ ಒಂದಿನ ಚೇಂಜ್ ಇರ್ಲಿ ನೋಡೋಣ. ನಮ್ಮ ಸ್ಕೂಲ್ ಹತ್ರ ನೀವೇ ಬಂದ್ಬಿಡಿ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದು ನಿಮ್ಮನ್ನೆಲ್ಲ ಇಲ್ಲಿ ಕೂರಿಸ್ಬಿಟ್ಟು ನೀವು ಗ್ರೇಟು, ನಮಗೆ ಕೇಳಿದಾಗೆಲ್ಲ ಚಾಕ್ಲೇಟ್ ಕೊಡಿಸ್ತೀರಾ, ಬಿಸ್ಕೆಟ್ ಕೊಡಿಸ್ತೀರಾ, ಅಪ್ಪ ಅಮ್ಮ ಬೈದಾಗ ನಮ್ಮನ್ನು ಬಂದು ಪ್ರೊಟೆಕ್ಟ್ ಮಾಡ್ತೀರಾ ಅಂತೆಲ್ಲ ತುಂಬಾ ಖುಷಿಯಾಗಿ ವೇದಿಕೆ ಮೇಲೆ ರೈಮ್ಸ್ ಆಡಿದಂತ ನಮ್ಮ ಪುಟಾಣಿಗಳಿಗೆ ಧನ್ಯವಾದಗಳು. ಈಗ ಬಂದಿರ್ತಕ್ಕಂಥ ಪೋಷಕರಿಗೆ ಒಂದಷ್ಟು ಮನರಂಜನಾ ಕ್ರೀಡೆಗಳನ್ನ ಇಲ್ಲಿ ಏರ್ಪಡಿಸಿದ್ದೀವಿ. ಆ ಕ್ರೀಡೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ಮೊದಲನೇದಾಗಿ ಇರ್ತಕ್ಕಂಥ ಗೇಮ್ಸ್ ಇಲ್ಲಿ 2 ಪೇರ್ಸ್ ಅಂದ್ರೆ ಪೇರೆಂಟ್ಸ್ ಅಜ್ಜ ಅಜ್ಜಿ ಬಂದಿರ್ತಾರಲ್ಲ ಅವರಿಗೆ ಒಂದು ಗೇಮ್ ಇರುತ್ತೆ ವಿತ್ ದೇರ್ ಕಿಡ್ಸ್. ಅವರ ಮಗು ಜೊತೆಗೆ ಅಜ್ಜ ಅಜ್ಜಿ ಬರಬೇಕು. ಅವ್ರಿಗಾಗಿ ಒಂದು ಗೇಮ್ಸ್ ಇದೆ, ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಬಂದಿರ್ತಕ್ಕಂಥ ಪೇರೆಂಟ್ಸ್. ಅಯ್ಯೋ ಕೈ ಹಿಂದೆ ಕಟ್ಟಬೇಕು. ಓಕೆ 3, 2, 1 ಸ್ಟಾರ್ಟ್. ಓಕೆ ಜೋರಾದ ಚಪ್ಪಾಳೆ ಒಂದಿಗೆ ಸಾಯಿ ಸರಿತಾ ಅವರ ಪೇರೆಂಟ್ಸ್ ವಿನ್ ಆಗಿದ್ದಾರೆ. ಯಾವ ಮಕ್ಕಳು ನೀವಿಬ್ರು 2, 1 ಕವನ ಮ್ಯಾಮ್ ಅವ್ರ ಕೈಯಲ್ಲಿ ಇಟ್ಕೊಂಡ್ರು ಓಕೆ 3, 2, 1 ಸ್ಟಾರ್ಟ್. ಚಂದ್ರದ ವಿಚಾರವನ್ನ ವೇದಿಕೆ ಮೇಲೆ ಹಂಚ್ಕೋಬೇಕಾಗಿ ವಿನಂತಿ. ತಮಗೆ ಆಸಕ್ತಿ ಇರ್ತಕ್ಕಂಥ ಬಂದು ವೇದಿಕೆ ಮೇಲೆ ನಿಮ್ಮ ಮೊಮ್ಮಕ್ಕಳ ಬಗ್ಗೆ ಮಾತಾಡಬೇಕು. ಬಂದಮೇಲೆ ನಮ್ಮ ಮಗು ತುಂಬ ಇಂಪ್ರೂವ್ ಆಗಿದ್ದಾನೆ, ಚೆನ್ನಾಗಿ ಪಾಠ ಮಾಡ್ತೀರಾ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಓದ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ಅವನು ಶಾಲೆಗೆ ಬಂದ ಮೇಲೆ ತುಂಬಾ ಚುಟ್ಟಿಯಾಗಿದ್ದಾನೆ, ಬೇಗ ಹೇಳ್ತಾನೆ, ಹೋಮ್ವರ್ಕ್ ಎಲ್ಲ ಬೇಗ ಮಾಡ್ಕೊಳ್ತಾನೆ. ಅದೇ ತುಂಬಾ ಖುಷಿ. ಊಟನೂ ಒಂದು ಯಾಕೆ ಕೊಟ್ಟು ಅವನವನೇ ಊಟ ಮಾಡ್ತಾನೆ, ಎಲ್ಲ ಹೇಳಿದ ಮಾತು ಚೆನ್ನಾಗಿ ಹೇಳ್ತಾನೆ, ಅದೇ ಖುಷಿ. ಎಲ್ಲ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಎಲ್ಲ ಟೀಚರ್ಸ್ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ, ಇದೇ ಥರ ಶಾಲೆ ಮುಂದುವರೆದು ಮಾತನಾಡಿ ಇಲ್ಲಿನ ಇಂಪ್ರೂವ್ಮೆಂಟ್ಸ್ ಬಗ್ಗೆ ಹೇಳಿ ಇಲ್ಲಿ ಇವರು ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು. ಈಗ ಎಲ್ಲರಿಗೂ ನಮಸ್ಕಾರ. ನಮಗೆ ಏನು ಖುಷಿ ಅಂದರೆ ನಮ್ಮ ಮಕ್ಕಳು ಎಲ್ಲ ನಮ್ಮ ಮನೆಗೆ ಬರ್ತಾರೆ, ಹೇಳ್ತಾರೆ, ಸ್ಕೂಲ್ ಬಗ್ಗೆ ಬೇರೆ ಸ್ಕೂಲ್ ಬಗ್ಗೆನೇ ಹೇಳೋದು, ಮತ್ತೆ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿರ್ತಾರೆ. ಸ್ಕೂಲಿದ್ದು ಆಗಿರೋದು ಎಲ್ಲರಿಗೂ ಒಳ್ಳೆಯದು. ನಮಸ್ಕಾರ. ಮೋನಿಕಾ ಅವರೇ ಬರ್ತಾರೆ ಮೋನಿಕಾ हमको अच्छे लगते हैं आपके मीठे बोल, हमको अच्छे लगते हैं आपके मीठे बोल. दादा दादी नाना नानी वेलकम टू आवर स्कूल. दादा दादी नाना नानी वेलकम टू आवर स्कूल. हम भी खुश हैं सारा स्कूल. हम भी खुश हैं
राजा रानी वाले किससे हमें सुनाते हैं राजा रानी वाले किससे हमें सुनाते हैं दादा दादी नाना नानी वेलकम टू आवर स्कूल दादा दादी नाना नानी वेलकम टू आवर स्कूल तुम भी खुश हो हम भी खुश हैं सारा स्कूल तुम भी खुश हो हम भी खुश हैं सारा स्कूल मेरी प्यारी प्यारी दादी सबसे सुंदर न्यारी मेरी प्यारी प्यारी दादी सबसे सुंदर न्यारी जो हम कहते वो सुनती है सारी बात हमारी जो हम कहते वो सुनती है सारी बात हमारी मुँह के भीतर बात नहीं है कुछ ऊंचा भी सुनती मुँह के भीतर बात नहीं है कुछ ऊंचा भी सुनती दुबले पतले हाथों से वो स्वेटर मेरा बीती दुबले पतले हाथों से वो स्वेटर मेरा बीती दादा दादी नाना नानी वेलकम टू आवर स्कूल दादा दादी नाना नानी वेलकम ಭದ್ರ ಬುನಾದಿ ಏನು ಪಿಲ್ಲರ್ಗಳು ಅಂತ ಹೇಳ್ತೀವಿ ಅಜ್ಜಿ ತಾತ ಇರುವಂತ ಮನೆಯಲ್ಲಿ ನೋಡಿ ನೀವು ಅಲ್ಲಿನ ಮಕ್ಕಳ ಒಂದು ಆಕ್ಟಿವಿಟಿನೇ ಬೇರೆ ಇರುತ್ತೆ. ತಂದೆ ತಾಯಿ ಏನೇ ಸ್ಟ್ರಿಕ್ಟ್ ಆಗಿ ಮಾಡಿದ್ರು ಅಥವಾ ಅವ್ರು ಹೇಗೆ ಅದನ್ನ ಪಾಲಿಸೋದಕ್ಕೆ ಹೇಳಿದ್ರು ಸಹ ಅಜ್ಜಿ ತಾತದಿಂದ ಕಲಿಯುವಂಥದ್ದು ಬಹಳ ಇರುತ್ತೆ. ಅಜ್ಜಿ ತಾತ ಅನ್ನೋದೇ ಒಂದು ದೊಡ್ಡ ಖುಷಿಯ ಆಗರ ಆಗಿರುತ್ತೆ ಮಕ್ಕಳಿಗೆ. ಹಾಗಾಗಿ ಮಕ್ಕಳು ಖುಷಿ ಪಟ್ಕೊಂಡು ಅಜ್ಜಿ ತಾತ ಇರೋ ಮನೆ ಯಾವಾಗಲೂ ಸುಭೀಕ್ಷೆಯಿಂದ ಇರುತ್ತೆ, ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದನ್ನ ಒಂದು ನೃತ್ಯದ ಮೂಲಕ ವ್ಯಕ್ತಪಡಿಸಿದಂತಹ ನನ್ನ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಈಗ ಮತ್ತೆ ಮನೋರಂಜನಾ ಕ್ರೀಡೆ ಇರುತ್ತೆ. ಈ ಮನೋರಂಜನಾ ಆಟ ಈಗ ಅಜ್ಜಿಯಂದಿರಿಗೆ ಆ ಆಟ ಇರುತ್ತೆ. ಅಜ್ಜಿಯರು ಬರಬೇಕು. ಇಲ್ಲಿ ಮೇಡಮ್ ನಿಮಗೆ ಅದ್ರ ಡೆಮೋ ತೋರಿಸ್ತಾರೆ. ಅದು ಹೆಡ್ ಶೋಲ್ಡರ್ ಅಂತ ಹೇಳ್ತಾರೆ, ರಿಂಗ್ ಅಂತ ಹೇಳ್ತಾರೆ. ರಿಂಗ್ ಹೇಳಿದಾಗ ನಿಮ್ಮ ಕೈಯಿಂದ ಎತ್ಕೋಬೇಕು. ಅದು ಡೆಮೋ ಇರುತ್ತೆ. ಬಂದು ಎಲ್ಲರೂ ಭಾಗವಹಿಸಬೇಕು. 5 ಪೇರ್ ಬನ್ನಿ. 5 ಪೇರ್ ಬನ್ನಿ. 10 ಜನ ಬನ್ನಿ. shoulder, knees, head, knees, shoulder, head, ring. Shoulder, head, shoulder, knees, head, shoulder, knees, head, ring. Head, shoulder, knees, shoulder, head, knees, ring. Shoulder, knees, head, knees, shoulder, head, ring. Shoulder, knees, shoulder, head, knees, head, shoulder, knees, head, shoulder, head, shoulder, ring. ಅವರಿಗೊಂದು ಜೋರಾದ ಚಪ್ಪಾಳೆ.
ಈಗ ನಮ್ಮ ಮುದ್ದು ಮಕ್ಕಳ ತಾತಂದ್ರಿಗಾಗಿ ಒಂದು ವಿಶೇಷವಾದ ಗೇಮ್ ಇದೆ, ಬಾಲ್ ಪಾಸಿಂಗ್ ಗೇಮ್ ಅಂತ ಹೇಳಿ. ಬರ್ಬೇಕು ಎಲ್ಲಾ ತಾತಂದ್ರು ವೇದಿಕೆ ಮೇಲೆ. ಅವರಿಗೊಂದು ಗೇಮ್, ಗೇಮಲ್ಲಿ ಏನಪ್ಪಾ ಅಂದ್ರೆ ಬಾಲ್ ಪಾಸಿಂಗ್ ಮಾಡುವಾಗ ಯಾರು ಮ್ಯೂಸಿಕ್ ಹಾಕಿರ್ತಾರೆ, ಮ್ಯೂಸಿಕ್ ರನ್ ಆಗ್ತಾ ಇರುತ್ತೆ. ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ ಕೈಯಲ್ಲಿ ಬಾಲ್ ಇರುತ್ತೆ ಅವರು ಔಟ್ ಆಗ್ತಾರೆ. ಅದೇ ಗೇಮ್ಗೆ ಮತ್ತೆ ಅಜ್ಜಿಯಂದ್ರೆಲ್ಲ ಆಗಮಿಸ್ಬೇಕು. ಎಲ್ಲ ಅಜ್ಜಿಯಂದ್ರು ಬರಬೇಕು. ಬಾಲ್ ಪಾಸಿಂಗ್ ಇರುತ್ತೆ, ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ, ಮ್ಯೂಸಿಕ್ ಆನ್ ಆಗಿರುತ್ತೆ. ಮ್ಯೂಸಿಕ್ ಸ್ಟಾಪ್ ಆದಾಗ ಯಾರ ಕೈಯಲ್ಲಿ ಬಾಲ್ ಇರುತ್ತೆ ಅವರು ಗೇಮ್ ಇಂದ ಔಟ್. ಮ್ಯೂಸಿಕ್ ರನ್ ಆಗ್ತಾ ಇರುತ್ತೆ, ಮ್ಯೂಸಿಕ್ ಜೊತೆಗೆ ಬಾಲ್ ಪಾಸ್ ಆಗ್ತಾ ಇರ್ತಲ್ಲ, ಆ ಟೈಮಲ್ಲಿ ಮ್ಯೂಸಿಕ್ ಸ್ಟಾಪ್ ಆದ ತಕ್ಷಣ ಯಾರ ಕೈಯಲ್ಲಿ ಬಾಲ್ ಇರುತ್ತೆ ಅವರು ಗೇಮ್ ಇಂದ ಹೊರಗಡೆ ಹೋಗ್ತಾರೆ. ಮತ್ತೆ ಗೇಮ್ ಸ್ಟಾರ್ಟ್ ಆಗುತ್ತೆ.
ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲರೂ ಬ್ಯುಸಿ, ಅವ್ರವ್ರ ಮಟ್ಟಕ್ಕೆ ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಮಕ್ಕಳಾಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಅಥವಾ ವರ್ಕಿಂಗ್ ವಿಮೆನ್ಸ್ ಆಗಿರ್ಬೋದು, ಎಲ್ಲರೂ ಬ್ಯುಸಿ ಆಗಿರ್ತಾರೆ. ಅಂಥ ಬ್ಯುಸಿ ಜೀವನದಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಸಹ, ಹೌಸ್ ವೈಫ್ ಅಂತ ಆಗಿರ್ಬೋದು, ಅಥವಾ ನಾನಿಲ್ಲಿ ತಾತಂದ್ರಿಗೂ ಸಹ ಹೇಳ್ತೀನಿ, ಇಷ್ಟು ಬ್ಯುಸಿ ಟೈಮನ್ನು ನೀವು ಬಿಡುವು ಮಾಡಿಕೊಂಡು ನಿಮ್ಮ ಮೊಮ್ಮಕ್ಕಳಿಗೋಸ್ಕರ ನಮ್ಮ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ. ಮತ್ತು ಈ ಗೇಮನ್ನು ಮನರಂಜನಾ ಗೇಮನ್ನಾಗಿ ತಗೊಂಡು ಬಹಳ ಸಂತೋಷದಿಂದ, ಉಲ್ಲಾಸದಿಂದ ನೀವು ಪಾಲ್ಗೊಂಡು ಈ ಗೇಮ್ಗಳನ್ನೆಲ್ಲ ನೀವು ಭಾಗವಹಿಸಿದ್ದೀರಿ. ಅದು ಬಹಳ ಖುಷಿ ಆಯಿತು. ಈಗ ಗೇಮ್ಸಲ್ಲಿ ವಿನ್ನರ್ ಆಗಿರೋರ ಹೆಸರನ್ನು ನಾನು ಹೇಳ್ತೀನಿ. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಗೇಮ್ ಇದೆ ಅಲ್ಲ, ಫಸ್ಟ್ ಗೇಮು, ಆ ಪೇರ್ ಗೇಮಲ್ಲಿ ಸಾಯಿ ಚರಿತ ಪೇರೆಂಟ್ ಬರ್ತಾರೆ. ನೆಕ್ಸ್ಟ್ ಸಿಂಗಲ್ ಪೇರೆಂಟ್, ಇದು ಹೆಡ್ ಶೋಲ್ಡ್ ಗೇಮಲ್ಲಿ ಕೃಷಾ ಅಜ್ಜಿ ವಿನ್ ಆಗಿದ್ದಾರೆ. ಬಾಲ್ ಪಾಸಿಂಗ್ ಗೇಮಲ್ಲಿ ಲೋಕ್ಷಿತ್ ಪೇರೆಂಟ್ ವಿನ್ ಆಗಿದ್ದಾರೆ. ಈಗ ಬಹುಮಾನ ವಿತರಣೆ ಇರುತ್ತೆ ಅಪ್ರಿ ಮ್ಯಾಮ್ ಅವರಿಂದ. ಈಗ ಬಂದು ನೀವು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈಗ ಫಸ್ಟ್ ಸಾಯಿ ಚರಿತ ಪೇರೆಂಟ್ ಬರಬೇಕು. ಕ್ಲಾಪ್ ಮಾಡಿ. ಕ್ಲಾಪ್ ಮಾಡಿ. ಕ್ಲಾಪ್ ಮಾಡಿ ಅವ್ರಿಗೋಸ್ಕರ.